ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 2020ಯಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಕ್ಕಂತಹ ಸೆಕ್ಟರ್ಸ್ಗಳು ಮತ್ತು ಅವು ಸ್ಟಾಕ್ಸ್ಗಳ ರಿಟರ್ನ್ ಕೂಡ ನಾವು ನೋಡ್ತಾ ಹೋಗೋಣ. ಹಾಗೆ ಈ ಒಂದು 2021ರಲ್ಲಿ ನೆಕ್ಸ್ಟ್ ಯಾವ ಒಂದು ಸೆಕ್ಟರ್ ಮೇಲೆ ನಾವು ಬೆಟ್ ಮಾಡ್ಬೋದು ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡಿದರೆ ನಾನು ಈ ಒಂದು 2020ಯಲ್ಲಿ ಟಾಪ್ ಮ್ಯೂಚುವಲ್ ಫಂಡ್ಸ್ಗಳು ಯಾವ್ಯಾವ ಕೊಟ್ಟಿದ್ದಾವೆ ಮತ್ತು 50%ಗಿಂತ ಹೆಚ್ಚು ರಿಟರ್ನ್ ಕೊಟ್ಟಿರ್ತಕ್ಕಂಥ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಮತ್ತು ಈ ಒಂದು 2020ಯಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳು, ಅಲ್ಲಿ ಆದಂತಹ ಕೆಲವೊಂದು ತಪ್ಪುಗಳನ್ನು ನೀವು ಈ ಒಂದು 2020ಯಲ್ಲಿ ಮಾಡಬೇಡಿ ಅಂತೇಳಿ ಒಂದು ಕಂಟಿನ್ಯೂಸ್ ಆಗಿ ಒಂದು 2-3 ವೀಡಿಯೋವನ್ನು ನಾನು 2020 ಮೇಲೆ ಮಾಡಿದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಾವು 2020ರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಕ್ಕಂತಹ ಸೆಕ್ಟರ್ಸ್ಗಳು, ಸ್ಟಾಕ್ಸ್ಗಳು ಮತ್ತು ಈ ಒಂದು 2021ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದಂತಹ ಸ್ಟಾಕ್ಸ್ಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನೀವು ನಮ್ಮ ಒಂದು ಬ್ರಾಡ್ಕಾಸ್ಟ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ನಮ್ಮಿಂದ ನೀವು ಸ್ಟಾಕ್ ಮಾರ್ಕೆಟ್ನ ನೀವು ಕಲಿಬೋದು. ಸೊ 2020 ನಾವು ನೋಡ್ತಾ ಹೋದಾಗ ಅದು ಫುಲ್ ಆಫ್ ಡಿಸೀಸಸ್, ಅಂದರೆ ರೋಗಗಳ ಒಂದು ವರ್ಷನೇ ಆಗಿರ್ಬೋದು. ನಮಗೆ ಈ ಒಂದು ಕರೋನಾದಿಂದ ಭಾಳಷ್ಟು ಜನ ನರಳಾಗಾಯಿತು. ಇದರಿಂದ ಏನಾಯಿತು, ಈ ಒಂದು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಅಥವಾ ಫಾರ್ಮಾಸ್ಯೂಟಿಕಲ್ಗೆ ಸಂಬಂಧಪಟ್ಟ ಎಲ್ಲ ಕಂಪನಿಗಳು ತುಂಬ ಚೆನ್ನಾಗಿ ಲಾಭವನ್ನು ಮಾಡಿಕೊಂಡು ಲೂರಾಸ್ ಲ್ಯಾಬ್ ಅದರಲ್ಲಿ ಫಸ್ಟ್ ಬರುತ್ತೆ, ಅದು 3 ಪಟ್ಟಾಯಿತು. ಗ್ರ್ಯಾನ್ಯುಲೆ, ಅರಬಿಂದ ಫಾರ್ಮಾ, ಡೇವಿಸ್ ಲ್ಯಾಬ್, ಅಲೆಂಬಿಕ್ ಫಾರ್ಮಾ, ಇಲ್ಲಿ ನೀವು ನೋಡ್ಬೋದು ಆ ಸ್ಟಾಕ್ಸ್ಗಳು ಮತ್ತು ಆ ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದೇ ಥರ ಈ ಒಂದು 2020ರಲ್ಲಿ ನಾವು ನೀವೇನಾದರೂ ನಿಮಗೆ ಪರ್ಟಿಕ್ಯುಲರ್ ಸ್ಟಾಕ್ಸ್ಗಳಲ್ಲಿ ಯಾವುದ್ರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಂತ ನಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೂ ಕೂಡ ನೀವೇನಾದರೂ ಸೆಕ್ಟರ್ ಸ್ಪೆಸಿಫಿಕ್ ಫಂಡ್ಸ್ಗಳು ಕೂಡ ಇವತ್ತಿನ ದಿನ ಅವೈಲೇಬಲ್ ಇದ್ದಾವೆ. ಸೊ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದರೂ ಕೂಡ ಅವು ಕೂಡ ತುಂಬ ಚೆನ್ನಾಗಿ ರಿಟರ್ನ ಕೊಟ್ಟಿದ್ದಾವೆ. ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವೇನಿದ್ದಾವಲ್ಲ ಇವೆಲ್ಲವೂ ಬಂದ್ಬಿಟ್ಟು ಹೆಲ್ತ್ ಕೇರ್ ಮತ್ತು ಫಾರ್ಮಾ ಸೆಕ್ಟರ್ಗೆ ಸಂಬಂಧಪಟ್ಟ ಮ್ಯೂಚುವಲ್ ಫಂಡ್ಸ್ಗಳು. ಸೊ DSP ಹೆಲ್ತ್ ಕೇರ್ ಫಂಡು ಬಂದ್ಬಿಟ್ಟು 2020ರಲ್ಲಿ 76% ರಿಟರ್ನ ಕೊಟ್ಟಿದೆ. ಮಿರೈ ಅಸೆಟ್ ಹೆಲ್ತ್ ಕೇರ್ ಫಂಡ್ ಬಂದ್ಬಿಟ್ಟು 73% ರಿಟರ್ನ ಕೊಟ್ಟಿದೆ. ಸೊ ಪರ್ಟಿಕ್ಯುಲರ್ ಸ್ಟಾಕ್ಸ್ ಬಗ್ಗೆ ನಿಮಗೆ ಐಡಿಯಾ ಇಲ್ಲ, ಸೊ ಯಾವ ಒಂದು ಸ್ಟಾಕ್ಸಲ್ಲಿ ನಾವು ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡೋಣ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಸೊ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದರೂ ಕೂಡ ನಿಮಗೆ ಮ್ಯೂಚುವಲ್ ಫಂಡ್ಗಳು ಕೂಡ ತುಂಬ ಚೆನ್ನಾಗಿ ರಿಟರ್ನ್ ಕೊಟ್ಟಿದೆ. ಇನ್ನೊಂದು ಧೈರ್ಯ ಏನಂತಂದರೆ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಆ ರಿಟರ್ನ್ ಬಂದೇ ಬರುತ್ತೆ. ಅದು ಸ್ಟಾಕ್ಸ್ ಬಿದ್ದಂಗೆ ಮ್ಯೂಚುವಲ್ ಫಂಡ್ಗಳು ಬೀಳೋದಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಹೆಲ್ತ್ ಕೇರ್ ಮ್ಯೂಚುವಲ್ ಫಂಡ್ಸ್ಗಳು ಕೂಡ ತುಂಬ ಚೆನ್ನಾಗಿ 50% ಮೇಲೇ ರಿಟರ್ನ್ನ ಕೊಟ್ಟಿದ್ದಾವೆ 2020ರಲ್ಲಿ. ಸೊ ನೆಕ್ಸ್ಟು 2020ರಲ್ಲಿ ಈ ಒಂದು ಕರೋನಾದಿಂದ ಇನ್ನೊಂದು ಸೆಕ್ಟರ್ಗೆ ತುಂಬ ಲಾಭ ಆಗಿದೆ ಅಂತಂದರೆ ಅದು ಬಂದ್ಬಿಟ್ಟು IT ಸೆಕ್ಟರ್. ಸೊ IT ಸೆಕ್ಟರ್ ಏನು ಮಾಡಿಬಿಟ್ರು, ಎಲ್ಲ ಕಂಪ್ನಿಗಳು ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ರು. ಸೊ ಅವರಿಗೆ ಆಫೀಸ್ ಎಕ್ಸ್ಪೆನ್ಸಸ್ ಎಲ್ಲವೂ ಕೂಡ ಕಡಿಮೆ ಆಯಿತು. ಫಸ್ಟಿಗೆ ಅವ್ರು ಅಂದ್ಕೊಂಡಿದ್ರು ಇದೇನು ವರ್ಕ್ ಆಗುತ್ತಾ ಇಲ್ಲ ಅಂತೇಳಿ. ಯಾವಾಗ ಅವರ ಒಂದು ಪ್ರಾಫಿಟ್ನ ಮಾರ್ಜಿನ್ ಅವ್ರಿಗೆ ಬರೋದಕ್ಕೆ ಗೊತ್ತಾಯಿತು, ಸೊ ಅವರಿಗೆ ಇದರಲ್ಲಿ ತುಂಬ ಲಾಭ ಆಗಿಬಿಡ್ತು. IT ಸೆಕ್ಟರ್ ಎಲ್ಲ ಕಂಪ್ನೀಸ್ಗಳು ಕೂಡ ತುಂಬ ಚೆನ್ನಾಗಿ ರಿಟರ್ನ್ನ ಅವರು ಅನೌನ್ಸ್ ಮಾಡಿದರು. ಈ ಒಂದು ಕ್ವಾರ್ಟರ್ಲಿ ರಿಸಲ್ಟಲ್ಲಿ ನಿಮಗೆ ನೋಡೋದಕ್ಕಾಯಿತು. ಈ ಒಂದು IT ಸೆಕ್ಟ್ರಲ್ಲಿ ಹೈಯೆಸ್ಟ್ ರಿಟರ್ನ್ ಬಂದ್ಬಿಟ್ಟು ಟಾಟಾ ಎಲೆಕ್ಸಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಿದೆ. 1 ಇಯರಲ್ಲಿ 133% ರಿಟರ್ನ್ ಕೊಟ್ಟಿದೆ. L&T ಇನ್ಫೋಟೆಕ್ 128% ರಿಟರ್ನ್ ಕೊಟ್ಟಿದೆ. ಪರ್ಸಿಸ್ಟೆಂಟ್ ಸಿಸ್ಟಮ್ ಇದು ಕೂಡ ತುಂಬ ಚೆನ್ನಾಗಿದೆ ಕಂಪನಿ, ಇದು ಬಂದ್ಬಿಟ್ಟು 124% ರಿಟರ್ನ್ ಕೊಟ್ಟಿದೆ. ಇನ್ಫೋ ಎಡ್ಜು 114, SCL ಟೆಕ್ನಾಲಜೀಸ್ 69. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಾನಿಲ್ಲಿ IT ಕಂಪ್ನೀಸ್ಗಳು ಮತ್ತು ಅವು 1 ಇಯರ್ ರಿಟರ್ನು, 2 ಇಯರ್ಸ್ ರಿಟರ್ನ್ ಎಷ್ಟಿದೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ 2020ರಲ್ಲಿ ಆಲ್ಮೋಸ್ಟ್ ಎಲ್ಲ IT ಕಂಪ್ನೀಸ್ಗಳು ಕೂಡ ತುಂಬ ಚೆನ್ನಾಗಿ ಒಂದು ರಿಸಲ್ಟ್ನ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮತ್ತು ತುಂಬ ಪ್ರಾಫಿಟಲ್ಲಿ ಎಲ್ಲ ಕಂಪ್ನಿಗಳಿದ್ದಾವೆ ಅಂತೇಳಿ ಹೇಳ್ಬೋದು. ಸೊ ವೀಕ್ಷಕರೇ, ಈ ಒಂದು 2020ರಲ್ಲಿ ನಮಗೆ ಈ ಒಂದು ಕರೋನಾದಿಂದ ತುಂಬ ಲಾಭ ಆಗಿರೋದು ಫಸ್ಟ್ ಬಂದ್ಬಿಟ್ಟು ಹೆಲ್ತ್ ಕೇರ್ ಸೆಕ್ಟರ್ಗೆ. ಅದಾದಮೇಲೆ ನಮಗೆ ಇನ್ನೊಂದು ಲಾಭ ಕಂಡಿರ್ತಕ್ಕಂಥ ಇನ್ನೊಂದು ಸೆಕ್ಟರ್ ಬಂದ್ಬಿಟ್ಟು IT. ಸೊ ಈವನ್ ನಾವು ಈ ಒಂದು ITಗೆ ಸಂಬಂಧಪಟ್ಟ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ಗಳು ಕೂಡ ಇದ್ದಾವೆ, ಅವುಗಳ ರಿಟರ್ನ್ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಈ ಒಂದು ಸ್ಟಾಕ್ಸ್ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೂ ಕೂಡ ನಿಮಗೆ ಇನ್ ಕೇಸ್ ನೀವು ಈ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಲ್ಲೂ ಕೂಡ ಅವರು ಕೆಲವೊಂದು ಸೆಕ್ಟರ್ ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡ್ಸ್ ಇದ್ದಾವೆ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ICICI ಪ್ರೊಡೆನ್ಷಿಯಲ್ ಟೆಕ್ನಾಲಜಿ ಫಂಡ್ ಬಂದ್ಬಿಟ್ಟು 70% ರಿಟರ್ನ ಕೊಡ್ತೀವಿ. ಆದಿತ್ಯ ಬಿರ್ಲಾ ಸನ್ ಲೈಫ್ ಡಿಜಿಟಲ್ ಇಂಡಿಯಾ ಇದು ಕೂಡ ಟೆಕ್ನಾಲಜಿಗೆ ಸಂಬಂಧಪಟ್ಟ ಫಂಡು, ಇದು ಬಂದ್ಬಿಟ್ಟು 59% ರಿಟರ್ನ್ ಕೊಟ್ಟಿದೆ. ಫ್ರ್ಯಾಂಕ್ಲಿನ್ ಟೆಕ್ನಾಲಜಿ ಫಂಡು 56%. ಸೊ ಟೆಕ್ನಾಲಜಿಗೆ ಸಂಬಂಧಪಟ್ಟ ಸೆಕ್ಟರ್ ಫಂಡ್ಸ್ಗಳು ಬಂದ್ಬಿಟ್ಟು ತುಂಬ ಚೆನ್ನಾಗಿ ರಿಟರ್ನ ಕೊಟ್ಟಿದ್ದಾವೆ. ಸೊ ಈ ಒಂದು ಸೇಮ್ ರಿಟರ್ನು ಈ ಒಂದು ಹೆಲ್ತ್ ಕೇರ್ ಸೆಕ್ಟ್ರಲ್ಲಿ ನಾನು ನಿಮ್ಮ ಮುಂಚೆನೂ ಕೂಡ ಇವು ಕೂಡ ವಾರ್ನ್ ಮಾಡ್ತಾ ಇದ್ದೀನಿ. ಈ ಸಾರಿ
ಹೆಲ್ತ್ ಕೇರ್ ಸೆಕ್ಟರ್ ತುಂಬ ಚೆನ್ನಾಗಿ ಕೊಟ್ಟಿದೆ ಅಂತೇಳಿ 70% ಕೊಟ್ಟಿದೆ ಅಂತೇಳಿ ಭಾಳ ಜನ ಏನು ಮಾಡಿಬಿಡ್ತಾರೆ, 70% ಅಲ್ಲ ಒಂದು 30% ಕೊಟ್ಟರೆ ಸಾಕು ನೆಕ್ಸ್ಟ್ ಅಂತೇಳಿ ಆ ಥರ ಕೊಡ್ಬೋದು ಅಂತೇಳಿ ಅವ್ರೇನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೆಕ್ಟರ್ ಫಂಡ್ಸ್ ಬಂದ್ಬಿಟ್ಟು ಯಾವಾಗಾದರೂ ಒಂದು ಟೈಮಲ್ಲಿ ಅವಕ್ಕೆ ಚಾನ್ಸ್ ಸಿಗುತ್ತೆ, ಆ ಒಂದು ಟೈಮಲ್ಲಿ ಮಾತ್ರ ಅದು ತುಂಬ ಚೆನ್ನಾಗಿ ರಿಟರ್ನ್ ಕೊಡ್ತವೆ. ನಾವು 2016-17ರಲ್ಲೂ ಕೂಡ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸಲ್ಲಿ ತುಂಬ ಚೆನ್ನಾಗಿ ರಿಟರ್ನ್ ನೋಡೋದಕ್ಕೆ ಸಾಧ್ಯ ಆಯಿತು. ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ಗಳು ತುಂಬ ಚೆನ್ನಾಗಿ ರಿಟರ್ನ್ ಕೊಟ್ಟು 2017ರಲ್ಲಿ. ಅದನ್ನು ನಂಬ್ಕೊಂಡು ಯಾರಾದರೂ 2018ರಲ್ಲಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅವ್ರು ಇನ್ನೂ ಕೂಡ ಲಾಭದಲ್ಲಿ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇವಾಗ ಬಂದಿರ್ಬೋದು, ಇವಾಗ ಮಾರ್ಕೆಟೆಲ್ಲ ದಬ್ಕೊಂಡು ಬಂದಿದೆ. ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು, ಆ ಥರ ನೀವು ಅಂದ್ಕೊಂಡು ನೆಕ್ಸ್ಟ್ ಇದೇ ಒಂದು ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಕಮಿಂಗ್ ಟು ನಮ್ಮ 2021ರಲ್ಲಿ ಯಾವುದಾದ್ರೂ ಒಂದು ಸೆಕ್ಟರ್ ಅಥವಾ ಯಾವ ಸೆಕ್ಟರ್ ಮೇಲೆ ನಾವು ಫೋಕಸ್ ಮಾಡ್ಬೋದು ಅಂತ ನಾವು ನೋಡ್ತಾ ಹೋದಾಗ, ಇವತ್ತಿನ ದಿನ ನನಗೆ ಈ ಒಂದು IT ಸೆಕ್ಟ್ರಲ್ಲಿ ಇನ್ನೂ ಕೂಡ ಇದಕ್ಕೆ ಗ್ರೋತ್ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಫಾರ್ಮಾದಲ್ಲಿ ಈಗ ಆಲ್ರೆಡಿ ಫಾರ್ಮಾ ಸೆಕ್ಟರ್ ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಭಾಳ ಗ್ರೋ ಆಗಿದೆ. ಸೊ ನನಗೆ ಇದರಲ್ಲಿ ಅಂಥ ಗ್ರೋತ್ ಹೇಳ್ಕೊಂಬರ್ತಕ್ಕಂತಹ ಗ್ರೋತ್ ನನಗೆ ಇದರಲ್ಲಿ ಕಾಣಿಸ್ತಾ ಇಲ್ಲ ಫಾರ್ಮಾದಲ್ಲಿ. ನೆಕ್ಸ್ಟು ಈ ಒಂದು IT ಸೆಕ್ಟ್ರಲ್ಲಿ ಕಂಟಿನ್ಯೂ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ, ಯಾಕಂದರೆ ಇವರಿಗೆ ಈ ಒಂದು ರಿಸೋರ್ಸ್ ವರ್ಕ್ ಫ್ರಮ್ ಹೋಮ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊಬಬ್ಲಿ ಈ ವರ್ಷ ಕೂಡ ಎಲ್ಲ IT ಕಂಪ್ನೀಸ್ಗಳು ತುಂಬ ಚೆನ್ನಾಗಿ ರಿಸಲ್ಟ್ನ ಅನೌನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಸೊ ಈ ಒಂದು 2021ನಲ್ಲೂ ಕೂಡ ನಾವು ಈ ಒಂದು IT ಕಂಪ್ನೀಸ್ಗಳು ತಮ್ಮ ಒಂದು ರ್ಯಾಲಿ ಕಂಟಿನ್ಯೂ ಮಾಡುತ್ತಂತೇಳಿ ನನ್ನ ಒಂದು ಒಪಿನಿಯನ್ ಇದೆ. ನೀವೇನಾದರೂ ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಆದಷ್ಟು ಸೇಫರ್ ಸೈಡ್ ಬೆಟ್ ಅಂದರೆ TCS, ಇನ್ಫೋಸಿಸ್ಸು, SCL, ಸೊ ಇವೆಲ್ಲವೂ ಬಂದ್ಬಿಟ್ಟು ಎಂಫೋಸಿಸ್ಸು. ಸೊ ಇವೆಲ್ಲ ನೀವು ಸೇಫರ್ ಸೈಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇವೆಲ್ಲ ಕಂಪ್ನಿಗಳಲ್ಲೂ ಕೂಡ ಇವತ್ತಿಗೂ ಕೂಡ ಇನ್ನೂ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಅದು ಗೊತ್ತಾಗಲಿಲ್ಲ ಸ್ಟಾಕ್ಸ್ಗಳಲ್ಲಿ ಅಂತಂದರೆ ನೀವು ಈವನ್ ಟೆಕ್ನಾಲಜಿ ರಿಲೇಟೆಡ್ ಫಂಡ್ಸಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳಲ್ಲೂ ಕೂಡ ನಮಗೆ ಒಳ್ಳೆ ರಿಟರ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು 2021ರಲ್ಲಿ. ಬಟ್ ನಿಮಗೆ ನೆನಪಿರಲಿ, ಇವೆಲ್ಲವೂ ಬಂದ್ಬಿಟ್ಟು ಸೆಕ್ಟರ್ ಮ್ಯೂಚುವಲ್ ಫಂಡ್ಗಳು ಕೇವಲ ಆ ಒಂದು ಸೆಕ್ಟರ್ ಓಡಿದಾಗ ಮಾತ್ರ ನಿಮಗೆ ಚೆನ್ನಾಗಿ ರಿಟರ್ನ್ ಕೊಡ್ತವೆ. ಬಟ್ ಬೇರೆ ಟೈಮಲ್ಲಿ ಇದರಿಂದ ನಾವು ಒಳ್ಳೆ ರಿಟರ್ನ್ ನಮಗೆ ನೋಡೋದಕ್ಕೆ ಆಗಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ಒಂದು ಸೆಕ್ಟ್ರು ನಾವು ಈ ಒಂದು 2021ರಲ್ಲಿ ನಮಗೆ ಒಳ್ಳೆ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಮಾಡಿದರೆ ಅದು ಬಂದ್ಬಿಟ್ಟು ಟೆಲಿಕಮ್ಯುನಿಕೇಷನ್ನು. ಸೊ ವೀಕ್ಷಕರೇ, ಈ ಒಂದು ಸೆಕ್ಟರ್ ಏನಿದೆಯಲ್ಲ ಟೆಲಿಕಮ್ಯುನಿಕೇಷನಲ್ಲಿ ನಾನು ಕಂಟಿನ್ಯೂಸ್ ಆಗಿ ಬುಲಿಶ್ ಆಗಿದ್ದೀನಿ. ಈ ಒಂದು ಭಾರತಿ ಏರ್ಟೆಲು, ರಿಲಯನ್ಸ್ ಫಸ್ಟ್ ನಾನು ಪ್ರಿಫರ್ ಮಾಡ್ತೀನಿ, RIL, ಅದಾದಮೇಲೆ ನೆಕ್ಸ್ಟ್ ಭಾರತಿ ಏರ್ಟೆಲು, ನೆಕ್ಸ್ಟ್ ನಾವು ವಡಾಫೋನಲ್ಲೂ ಕೂಡ ನಮಗೆ ಒಂದು ಸ್ವಲ್ಪ ಗ್ರೋತ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಏನಕ್ಕಂದರೆ ಇವಾಗ ಕಂಟಿನ್ಯೂಸ್ ಆಗಿ ಜನ ಇಂಟರ್ನೆಟ್ ಮೊರೆ ಹೋಗಿದ್ದಾರೆ. ಅದಾದಮೇಲೆ ಈಗ ಇಂಟರ್ನೆಟ್ ಬೇಕೇ ಬೇಕಾಗುತ್ತೆ. ಇವಾಗ ಮನೆಯಲ್ಲೆಲ್ಲ ವೈಫೈ ಹಾಕ್ಸ್ಬೇಕು, ಮೊಬೈಲು, ಎಲ್ಲರೂ ಕೂಡ ಇಂಟರ್ನೆಟ್ ಅನ್ನೋದು ಒಂದು ಜೀವನದ ಅವಿಭಾಜ್ಯ ಹಂಗಾಗಿಬಿಟ್ಟಿದೆ. ಈ ಒಂದು ಕರೋನಾದಲ್ಲಿ ವರ್ಕ್ ಫ್ರಮ್ ಹೋಮ್ ಬಂದಿರೋದ್ರಿಂದ ಎಲ್ಲ ಭಾಳಷ್ಟು ಜನ ಡಾಂಗಲೆಲ್ಲ ಪರ್ಚೇಸ್ ಮಾಡಿದರು. ಮನೆಗಳಿಗೆಲ್ಲರಿಗೂ ಕೂಡ ಇಂಟರ್ನೆಟ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ, ವೈಫೈ ಹಾಕ್ಸ್ಕೊಂಡಿದ್ದಾರೆ. ಸೊ ಬೇರೆ ಬೇರೆ ಇವರು ಕೂಡ ಇವತ್ತಿನ ದಿನ ಭಾಳಷ್ಟು ಇಂಟರ್ನೆಟ್ ಪ್ಲ್ಯಾನ್ಸ್ಗಳನ್ನು ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಈ ಒಂದು ಸೆಕ್ಟರು ಇನ್ನೂ ಕೂಡ ಕಂಟಿನ್ಯೂ ಆಗಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ಒಂದು 2021ನಲ್ಲೂ ಕೂಡ ನನಗೆ ಈ ಒಂದು ಭಾರತಿ ಏರ್ಟೆಲು, ವಡಾಫೋನು ಮತ್ತು ರಿಲಯನ್ಸ್ ಮೇಲೆ ಸ್ವಲ್ಪ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತೇಳಿ ನನಗೆ ಅನಿಸ್ತಾ ಇದೆ. ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ರಿಲಯನ್ಸ್ ಇರುತ್ತೆ, ಸೆಕೆಂಡ್ ಭಾರತಿ ಏರ್ಟೆಲ್ ಇರುತ್ತೆ, ಥರ್ಡ್ ನಾನು ವಡಾಫೋನ್ ಐಡಿಯಾಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, 2021ರಲ್ಲಿ ಇನ್ನೊಂದು ಯಾವುದಾದ್ರೂ ಒಂದು ಸೆಕ್ಟರ್ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಲ್ಲಿರ್ತಕ್ಕಂಥ ಸ್ಟಾಕ್ಸ್ಗಳಂತ ನಾವು ನೋಡ್ತಾ ಹೋದಾಗ, ನನಗೆ ಇವತ್ತಿನ ದಿನ AMC ಸೆಕ್ಟರ್ ಏನಿದೆಯಲ್ಲ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಥವಾ ಮ್ಯೂಚುವಲ್ ಫಂಡಿಗೆ ಸಂಬಂಧಪಟ್ಟ ಸ್ಟಾಕ್ಸ್ಗಳಲ್ಲಿ ಒಂದು ಒಳ್ಳೆ ಗ್ರೋತ್ ಕಾಣಿಸ್ತಾ ಇದೆ. ನಾನು ಈ ಒಂದು UTI AMC ಹಾಗೆ ಮೋತಿಲಾಲ್ ಒಸ್ವಾಲ್ ಫೈನಾನ್ಸು, ಕ್ಯಾಮ್ಸು, ಈ 3 ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿ ರಿಟರ್ನ ಕೊಡ್ಬೋದು ಅಂತೇಳಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬೇಸಿಕಲಿ ಇವುಗಳಿಗೆ ಆದಾಯ ಹೇಗೆ ಬರುತ್ತಂತ ನಾವು ನೋಡ್ತಾ ಹೋದಾಗ, ಇವಾಗ ಆಲ್ರೆಡಿ 2020ರಲ್ಲಿ ಎಲ್ಲ ಮ್ಯೂಚುವಲ್ ಫಂಡ್ಗಳು ತುಂಬ ಚೆನ್ನಾಗಿ ರಿಟರ್ನ ಕೊಟ್ಟಿದ್ದಾವೆ. ಅವರ ಒಂದು AUM ಕೂಡ ಹೆಚ್ಚಾಗಿದೆ. ಮತ್ತು 2021ರಲ್ಲಿ ಈ ಒಂದು ಬುಲ್ ರನ್ ಹಾಗೆ ಕಂಟಿನ್ಯೂ ಮಾಡಿದ್ರೆ ಈ ಒಂದು ಇನ್ವೆಸ್ಟರ್ಸ್ ಕೂಡ ಭಾಳ ಜನ ಈ ಒಂದು ಮ್ಯೂಚುವಲ್ ಫಂಡ್ ಕಡೆ ಬರ್ತಾ ಇದ್ದಾರೆ. ಸೊ ಹಾಗೆ ಇವರ ಒಂದು AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಏನಿರುತ್ತಲ್ಲ ಅದು ಕೂಡ ಹೆಚ್ಚಾದಂಗೆಲ್ಲ ಇವರ ಒಂದು ಪ್ರಾಫಿಟ್ ಮಾರ್ಜಿನ್ ಕೂಡ ಹೆಚ್ಚಾಗ್ಕೊಂತ ಹೋಗುತ್ತೆ. ಸೊ ಬುಲ್ ಮಾರ್ಕೆಟಲ್ಲಿ AMCಗೆ ಸಂಬಂಧಪಟ್ಟ ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ನನ್ನ ಒಂದು ಒಪಿನಿಯನ್ ಇದೆ. ಸೊ ಹಾಗೆ ವೀಕ್ಷಕರೇ, 2021ರಲ್ಲಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಿದ್ದಾರೆ. ನೀವು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ SIP ಅಮೌಂಟನ್ನ ನೀವು ಹೆಚ್ಚು ಮಾಡ್ಕೋಬೋದು. ಈ ಒಂದು ವರ್ಷ ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ನೀವು ಈ ಒಂದು ಸ್ಮಾಲ್ ಅಮೌಂಟನ್ನ ಈ ಒಂದು ವರ್ಷದಲ್ಲಿ ನೀವು ಸ್ಟಾರ್ಟ್ ಮಾಡ್ಕೋಬೋದು ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ದಿನ. ಈ ಒಂದು 2020ಯಲ್ಲಿ ನಮಗೆ ಫಾರ್ಮಾ ಸೆಕ್ಟ್ರಲ್ಲಿ ನಮಗೆ ತುಂಬ ಚೆನ್ನಾಗಿ ಗ್ರೋತ್ ನೋಡೋದಕ್ಕೆ ಸಾಧ್ಯ ಆಯಿತು. 2021ರಲ್ಲಿ
ನನಗೆ ಈ ಒಂದು ಐ ಟಿ ಸೆಕ್ಟರ್ ಇನ್ನೂ ಕೂಡ ಗ್ರೋತ್ ನನಗೆ ಕಾಣಿಸ್ತಾ ಇದೆ. ಈ ಒಂದು ಐ ಟಿ ಸೆಕ್ಟ್ರಲ್ಲಿ ನಿಮ್ಮ ಒಂದು ಫೇವ್ರೇಟ್ ಸ್ಟಾಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಈವನ್ ಟೆಲಿಕಾಮ್ ಕಂಪ್ನೀಸಲ್ಲೂ ಕೂಡ ನಾವು ಒಂದು ಒಳ್ಳೆಯ ಗ್ರೋತ್ನ ನೋಡೋದಕ್ಕೆ ಸಾಧ್ಯ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು AMC ಸೆಕ್ಟ್ರಲ್ಲೂ ಕೂಡ ನಾವು ಬೆಟ್ ಮಾಡ್ಬೋದು ಅಂತೇಳಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಇದೆ. ನಿಮ್ಮದೇ ಆಗಿರ್ತಕ್ಕಂಥ ಸ್ಟಡೀಸ್ನ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತೇಳಿ ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.